ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಇವತ್ತೇ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಕೂಡ ಆಗ್ತಕ್ಕಂಥ ಸಾಧ್ಯತೆ. ಹಾಗಾಗಿ ಬೆಂಗಳೂರಿನತ್ತ ಮೈಸೂರು ಲೋಕಾಯುಕ್ತ ಎಸ್ಪಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮೊದಲು ಇನ್ಸ್ಪೆಕ್ಟರ್ ಕಳಿಸಿದ್ರು ಎಸ್ಪಿ ಉದೇಶ್ ಅವರು. ಇವತ್ತು ಅವರೇ ಬರ್ತಾ ಇದ್ದಾರೆ, ಖುದ್ದು ತಾವೇ ಹೊರಟಿದ್ದಾರೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರೇ ಬಹುತೇಕ ತನಿಖಾಧಿಕಾರಿ. ಇವತ್ತೇ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಕೂಡ ಆಗ್ತಕ್ಕಂಥ ಸಾಧ್ಯತೆ. ಬೆಂಗಳೂರಿನತ್ತ ಮೈಸೂರು ಲೋಕಾಯುಕ್ತ ಎಸ್ಪಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಉದೇಶ್. ಈ ಪ್ರಕರಣದಲ್ಲಿ ಈಗ ತನಿಖಾಧಿಕಾರಿಯಾಗಿ ಐಒ ಆಗಿ ಇವರೇ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಬೆಂಗಳೂರಿಗೆ ಬಂದು ಬೆಂಗಳೂರು ಲೋಕಾಯುಕ್ತ ಕಚೇರಿಗೆ ಬರಬಹುದು ಅಥವಾ ಬೈ ಹ್ಯಾಂಡ್ ಅವರು ಕೋರ್ಟ್ನ ಆದೇಶವನ್ನು ಪಡ್ಕೋಬಹುದು. ಅಲ್ಲಿಂದ ವಾಪಸ್ ಹೋಗಿ ನಂತರ ಅವರು ಎಫ್ಐಆರ್ ಅನ್ನು ಹಾಕ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ನಾವು ಹೇಳಿದ್ದು ಸಾಯಂಕಾಲ ರಾತ್ರಿಯ ವೇಳೆಗೆ ಇವತ್ತು ಎಫ್ಐಆರ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕೆ ಉದೇಶ್ ಅವರು ಲೋಕಾಯುಕ್ತ ಎಸ್ಪಿ ಅವರು ಇವಾಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಂದು ಆದೇಶ ಪ್ರತಿ ಸಿಕ್ಕ ಕೂಡಲೇ ಅವರು ಕೋರ್ಟ್ನ ಆದೇಶವನ್ನು ಪಾಲಿಸಲೇಬೇಕು. ಕೋರ್ಟ್ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಈಗ ಉದೇಶ್ ಅವರು ಲೋಕಾಯುಕ್ತ ಎಸ್ಪಿ ಬೆಂಗಳೂರಿಗೆ ಬರ್ತಾ ಇರತಕ್ಕಂಥ ವಿಶೇಷ ಏನು? ಪ್ರಮುಖವಾಗಿ ಅರವಿಂದ್, ಏನಂದರೆ ಲೋಕಾಯುಕ್ತ ಎಸ್ ಪಿಗೆ ಅಧಿಕೃತವಾದಂತಹ ಸೀಲ್ ಇರುವಂತಹ ಆದೇಶ ಸಂದೇ ಸರ್ಟಿಫೈಡ್ ಆದೇಶ ಪ್ರತಿ ಬೇಕಾಗಿದೆ. ಹಾಗಾಗಿ ಅವರು ಮೊದಲು ಇವತ್ತು ಬೆಳಿಗ್ಗೆ ಇನ್ಸ್ಪೆಕ್ಟರ್ ಅವರನ್ನು ಕಳಿಸಿದ್ರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ. ಆದರೆ ಈಗ ಖುದ್ದಾಗಿ ಅವರೇ ಸ್ವತಃ ಈಗ ಮೈಸೂರಿಂದ ಬೆಂಗಳೂರಿಗೆ ಹೊರಟಿದ್ದಾರೆ, ಅಂದರೆ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ಬರೋದಕ್ಕೆ. ಯಾಕಂದರೆ ಸರ್ಟಿಫೈಡ್ ಕಾಪಿ ಇಲ್ಲದೇ ಈ ಪ್ರೋಸೆಸನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿನ್ನೆಯೇ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನಿನ್ನೆಯಿಂದಲೇ ಜಾರಿಯಾಗುವಂತೆ 30 ದಿನಗಳ ಒಳಗಾಗಿ ತನಿಖೆಯನ್ನು ಮುಗಿಸ್ಬೇಕು ಅಂತ. ಹಾಗಾಗಿ ಮತ್ತೊಂದಿಷ್ಟು ತಡ ಆಗೋದು ಬೇಡ ಅನ್ನುವಂತಹ ಹಿನ್ನೆಲೆಯಲ್ಲಿ ಖುದ್ದಾಗಿ ಎಸ್ ಪಿ ಅವರೇ ಈಗ ಸರ್ಟಿಫೈಡ್ ಕಾಪಿಯನ್ನು ತರೋದಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಹುತೇಕ ಮಧ್ಯಾಹ್ನದ ಒಳಗಡೆ ಅವರ ಕೈಗೆ ಸರ್ಟಿಫೈಡ್ ಕಾಪಿ ಸಿಗ್ಬೋದು ಬಹುತೇಕ. ಹಾಗಾಗಿ ನಾನು ನಿಮಗೆ ಆಗಲೇ ಹೇಳ್ತಾ ಇದ್ದೆ, ಇವತ್ತು ರಾತ್ರಿ ಎಷ್ಟೇ ಹೊತ್ತಾದ್ರೂ ಕೂಡ ಎಫ್ಐಆರ್ ದಾಖಲು ಆಗೇ ಆಗುತ್ತೆ. ಅಲ್ಲಿ ಕಾಪಿಯನ್ನು ತೆಗೆದುಕೊಂಡು ಬಂದಂತಹ ಎಸ್ ಪಿ ಅವರು ಮೈಸೂರಿಗೆ ಬಂದು ಅದರ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ತಾರೆ. ಯಾಕಂದರೆ ಪ್ರಕರಣ ಭಾಳ ನಾವು ಅಂದ್ಕೊಂಡಷ್ಟು ಭಾಳ ಈಸಿಯಾಗಿ ಅಲ್ಲಿ ಏನಿರುತ್ತೋ ಅದನ್ನು ಆ ರೀತಿಯಾಗಿ ಎಫ್ಐಆರನ್ನು ಆ ರೀತಿಯಾಗಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೂ ಕೂಡ ಕೆಲವೊಂದಿಷ್ಟು ಕಾನೂನು ತಜ್ಞರ ಅವಶ್ಯಕತೆ ಇರುತ್ತೆ. ಯಾಕಂದರೆ ಮುಂದೊಂದು ದಿನ ಚಿಕ್ಕ ಚಿಕ್ಕ ಪಾಯಿಂಟ್ಗಳ ಆಧಾರದಲ್ಲಿ ಕೇಸ್ಗಳು ಕೂಡ ಬಿದ್ದೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಕಾರಣಕ್ಕೋಸ್ಕರವಾಗಿಯೇ ಆ ಕಾಪಿಯ ಆಧಾರದ ಮೇಲೆ, ಅಂದರೆ ನ್ಯಾಯಾಲಯದ ನ್ಯಾಯಾಧೀಶರು ನೀಡಿರುವಂತಹ ಆದೇಶದ ಅನ್ವಯ ಯಾವುದೇ ರೀತಿಯಂಥ ಚಿಕ್ಕ ಎಡವಟ್ಟುಗಳು ಕೂಡ ಇಲ್ಲದಂಥ ರೀತಿಯಲ್ಲಿ ಎಫ್ಐಆರನ್ನು ಬರಿಬೇಕಾದಂಥ, ಎಫ್ಐಆರ್ನ ದಾಖಲು ಮಾಡಬೇಕಾದಂತಹ ಭಾಳ ದೊಡ್ಡದೊಂದು ಜವಾಬ್ದಾರಿ ಎಸ್ ಪಿ ಅವರ ಮೇಲಿದೆ. ಯಾಕೆಂದರೆ ತನಿಖೆಯ ನಂತರದ್ದು ವಿಚಾರ, ತನಿಖೆಗಿಂತ ಮುಖ್ಯವಾದಂತಹ ಬೇಸಾದಂಥ ವಿಚಾರ ಈ ಎಫ್ಐಆರ್ಲಿ ಯಾವ ಲೂಸ್ ಪೋಲ್ಗಳು ಕೂಡ ಇರಬಾರ್ದು. ಈ ಕಾರಣಕ್ಕೋಸ್ಕರವಾಗಿ ಆ ಆದೇಶ ಪ್ರತಿಯನ್ನು, ಸರ್ಟಿಫೈಡ್ ಆದೇಶ ಪ್ರತಿಯನ್ನು ಅವ್ರು ತೆಗೆದುಕೊಂಡು ಬರೋಕ್ಕೆ ಹೋಗ್ತಾ ಇರುವಂಥದ್ದು. ಆದೇಶ ಪ್ರತಿ ಇಲ್ಲದೆ ಎಫ್ಐಆರ್ ಮಾಡಿಬಿಟ್ರೆ ಅದೇ ಭಾಳ ದೊಡ್ಡ ಗಂಭೀರವಾದಂತಹ ಅಪರಾಧವೂ ಕೂಡ ಆಗ್ಬಿಡುತ್ತೆ. ಈ ಕಾರಣಕ್ಕೋಸ್ಕರವಾಗಿಯೇ ಅವರೇ ಖುದ್ದಾಗಿ ಈಗ ಹೋಗಿ ಸರ್ಟಿಫೈಡ್ ಕಾಪಿ ಪಡ್ಕೊಳ್ತಾ ಇರುವಂಥದ್ದು. ಅರವಿಂದ್. ಓಕೆ ಕೆ ಪಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಅದು ಕೂಡ ಒಂದು ಪ್ರೊಸೀಜರೇ ಇರಬಹುದು. ಡೈರೆಕ್ಟಾಗಿ ಬಂದು ಅವರು ಸರ್ಟಿಫೈಡ್ ಆರ್ಡರ್ ಕಾಪಿಯನ್ನು ಪಡ್ಕೊಳ್ಳೋದು. ಅದಕ್ಕೋಸ್ಕರ ಈಗ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನದ ವೇಳೆಗೆಲ್ಲ ಅವ್ರು ಬಂದು ತಗೊಳ್ತಾರೆ.